പെരുന്നാളിനുള്ള ഒരുക്കങ്ങൾ ആരംഭിച്ചു. ഇതെല്ലാം പെയിന്റിങ്ങും കാര്യങ്ങളുമാണ്. അപ്പം 4-ാം തീയതി കൊടി കയറുന്നു, 13-ാം തീയതി പെരുന്നാൾ. അപ്പം അതുവരേക്കും എപ്പോഴും ഇതുണ്ടാവും. പിന്നെ 13-ാം തീയതി എല്ലാ ഭാഷയിലായിട്ട് മെത്രാന്മാരുടെ കുർബാനകളും ഉണ്ടാവും. ഇവിടെ കുർബാനയ്ക്ക് ശേഷം നേർച്ച നടന്നവരും ബണ്ണ് കൊണ്ടുവന്ന് ഇങ്ങനെ വിതരണം ചെയ്യുന്നുണ്ട്. മക്കളൊക്കെ ആയിട്ട് വന്ന് എല്ലാവരും വാങ്ങുന്നുണ്ട്. നോർമലിലെ മറ്റൊരു നേർച്ചയാണ് തലമുണ്ടനം ചെയ്യുക. തലമുണ്ടനം ചെയ്ത് അങ്ങനെ ഒരു നേർച്ച ഉണ്ട്. അപ്പോൾ ഉണ്ടാക്കുന്നവരൊക്കെ അങ്ങനെ ചെയ്യുന്നുണ്ട്. അതുകൊണ്ട് ഭക്തനതുപോലെ തല നേർച്ച നേർന്നിട്ട് മുടി കൊടുക്കുന്ന ഒരു രീതിയാണിത്. ഇപ്പോൾ നമ്മുടെ പൈലറ്റിന്റെ തലമുണ്ടനം ചെയ്യാൻ പോവുകയാണ്. ತಲೆದಂಡ ಪರ್ವ ಒಳ್ಳೊಳ್ಳೆ ಇಷ್ಟ ಅವಕಾಶಗಳು ಪರ್ವ ಮಹಾಭಾರತ ಕಾದಂಬರಿ ಎಸ್.ಎಲ್. ಭೈರಪ್ಪನವ್ರದ್ದು ಬುದ್ಧಿಸಂ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಬುದ್ಧಿಸಂ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿರ್ಬೇಕಿದು. ಬುದ್ಧಿಸಂ ಅಲ್ಲಿ ಬುದ್ಧನ ಹತ್ರ ಒಬ್ಬ ಉಪಾಲಿ ಅಂತ ಇರ್ತಾರೆ. ಹಿಂದೂಯಿಸಂ ಅಲ್ಲಿ ಏನಂತ ಅಂದ್ರೆ ಮುಡಿ ತೆಗ್ಸೋದು ಅಂತಂದ್ರೆ ದೇವರಿಗೆ ಕೂದಲು ಕೊಡೋದಲ್ಲ. ಮುಡಿ ತೆಗ್ಸೋದಂದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶುದ್ಧಿ ಆಗ್ತಕ್ಕಂತ ಒಂದು ವಿಧಾನ ಪೌರಾಣಿಕ. ಅದೇ ತರ ಬುದ್ಧನ ಹತ್ರ ಒಬ್ಬ ಉಪಾಲಿ ಅಂತ ಇರ್ತಾನೆ. ಅವನು ಇದೇ ಕೆಲಸ ಮಾಡೋದು. ಅವನ ಮುಖಾಂತರ ಅವನು ಅದನ್ನೇ ಮಾಡ್ತಾನೆ. ಎಲ್ಲರಿಗೂ ಬಂದವ್ರಿಗೆಲ್ಲ ಬುದ್ಧನೆಲ್ಲ ಹೋಗಿ ಭೇಟಿ ಮಾಡ್ಬೇಕಂದ್ರೆ ಅವ್ರು ಈ ತರ ಬಟ್ಟೆ ಮಾಡಿಸ್ಕೊಂಡು ಹೋಗಿ ಭೇಟಿ ಮಾಡ್ತಾರೆ. ಅದೇ ತರ ಮುಂದೆ ಕಂಟಿನ್ಯೂ ಆಯ್ತು. ಎಲ್ಲ ವಿಶ್ವಾಸ ಶುರು ಆಯ್ತು. ಏನಂದ್ರೆ ಇದು ಅರ್ಕೆ ಅಂದ್ರೆ ದೇವರಿಗೆ ಏನು ಕೂದಲು ಕೊಡೋದಲ್ಲ. ಇದು ಒಂದು ವಿಧಾನ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶುದ್ಧಿ ಆಗ್ತಕ್ಕಂಥ ಒಂದು ವಿಧಾನ ಅಷ್ಟೇ. ಇಲ್ಲಿ ಡೋರ್ನಳ್ಳಿಯಲ್ಲಿ ಯಾವ ಸ್ಟಾರ್ಟ್ ಆಯ್ತು ಗೊತ್ತಾ? ಇದು ಸಹ ಮೊದಲಿಂದಾನೇ ಇದೆ. ಅಂದ್ರೆ ಫಸ್ಟ್ ಇಂದಾನೇ ಇದೆ. ಎಲ್ಲ ಹಿಂದೂಯಿಂದ ಬಂದಂತಲ್ವಾ. ಅವರು ಹಿಂದೂ ಆಗಿದ್ದಾಗ ಮೊದಲು ತೆಗಿಸಿದ್ರಲ್ಲ, ಕೂದಲು ತೆಗಿಸಿದ್ರಲ್ಲ. ಮೊದಲು ಹುಟ್ಟಿದ ಮಕ್ಕಳಿಗೆ ಕೂದಲು ತೆಗಿಸ್ಬೇಕಂತ ಅವರು ಮೊದಲೇ ಕ್ರೈಸ್ತರಾದ್ಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಹೇಳ್ತಾ ಇರೋದು ಕೇಳ್ತಾರೆ, ಈ ಡೋರ್ನಳ್ಳಿಯಲ್ಲಿ ಎಷ್ಟು ವರ್ಷ ಆಗಿರ್ಬೋದು ಈ ತರ? ದೇವ್ರು ಸಿಕ್ಕಿಲ್ಲ. ದೇವ್ರು ಸಿಕ್ಕಿದ ಮೇಲೆ ತರ ಇದು ದೇವ್ರು ಸಿಕ್ಕಿದ ಮೇಲೆ ಚರ್ಚ್ ಆಗಿರೋದು, ಇದೆಲ್ಲ ಆಗಿರೋದು. ದೇವ್ರು ಸಿಕ್ಕಿದ್ದು ಸರ್ ಹೆಚ್ಚು ಕಡಿಮೆ ಒಂದು 2ನೇ ಮೈಸೂರು ಮಹಾಯುದ್ಧ ಆಯ್ತಲ್ಲ, ಆ ಟೈಮ್ ಅಲ್ಲಿ ಇರ್ಬೇಕಂತ. ಅಂದ್ರೆ ಟಿಪ್ಪು ಮತ್ತು ಇಂಗ್ಲಿಷ್ನವ್ರಿಗೆ ನಡೀತಾ ಮರಾಠ ಪೇಶ್ವೆಗಳಿಗೆಲ್ಲ ಆ ಟೈಮ್ ಅಲ್ಲಿ ದೇವ್ರು ಸಿಕ್ಕಿರ್ಬೋದು ಅನ್ಸುತ್ತೆ. ಯಾಕೆಂದ್ರೆ ಆಗ ಕೆಥೋಲಿಕ್ ಕ್ರೈಸ್ತರನ್ನ ತಗೊಂಡೋದ್ರಲ್ಲ, ಎಳ್ಕೊಂಡೋದ್ರಲ್ಲ ಟಿಪ್ಪು. ಆ ಟೈಮ್ ಅಲ್ಲಿ ಒಂದು ಬೊಮ್ಮನ ಹತ್ರ ದೇವ್ರದ್ದು ಸ್ಟ್ಯಾಚ್ಯೂ ಇತ್ತಂತೆ, ಅದು ನೆಲಕ್ಕೆ ಬೀಳ್ತು. ಅದು ರೈತನಿಗೆ ಮುಂದೆ ಸಿಕ್ತು. ಅದೇ ಕೇಳ್ತಾ ಇರೋದು. ಒಂದು ಐತಿಹಾಸಿಕವಾಗಿದೆ. ಆ ಕಾಲದಲ್ಲೇ ಬಿದ್ದಿರೋದು. ಅಡಿಕೆ ಮಾಡ್ಕೋತಾರೆ, ಒಳ್ಳೇದಾಗ್ತದೆ ಅವ್ರ ಮನಃಶಾಂತಿಗೋಸ್ಕರ. ಹೌದು. ಹುಟ್ಟಿದ ಮಕ್ಕಳಿಗೆ ಮೊದಲು ತೆಗಿಸ್ಬೇಕು ಅನ್ನೋದು ಒಂದು ಸಂಪ್ರದಾಯ. ಹುಟ್ಟಿ ಕೂದಲನ್ನ ಇಲ್ಲಿ ಅಂತೋಣಿ ಅವ್ರ ತೆಗಿಸ್ಬೇಕು ಅನ್ನೋದು ಸಂಪ್ರದಾಯ. ಆ ತರ ಬೇಡ್ಕೊಂಡಿರ್ತಾರೆ. ಹುಟ್ಟಿದ ಮಕ್ಕಳು ಒಂದು 5 ತಿಂಗಳಲ್ಲಿ ತೆಗಿಸ್ಬೇಕು, 3 ಸಲ ತೆಗಿಸ್ಬೇಕು, 5 ಸಲ ತೆಗಿಸ್ಬೇಕು ಅಂತ ಒಂದು ಅರ್ಕೆ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಮುಂದೆ ಬರೋದೆಲ್ಲ ಅವರವರು ಕೋರಿಕೆ ಮೇಲೆ ಕೋರಿಕೆ ಮಾಡ್ಕೊಂಡಿದ್ದಾರೆ. ಅದ್ರ ಮೇಲೆ ಆ ಕೋರಿಕೆ ನೆರವೇರಿದ್ರೆ ಬಂದು ಆಗ್ತೈತೆ. ಮಕ್ಕಳಿಗಂತೂ ಎಲ್ಲ ಮಸ್ಟರ್ಡ್ ಶುದ್ಧ ತೆಗಿಸ್ತಾರೆ. ಒಬ್ಬ ಊಟದ 5 ತಿಂಗಳಿಗೆಲ್ಲ ತೆಗಿಸ್ತಾರೆ. ಆಗ ಫಸ್ಟ್ ಸ್ಟಾರ್ಟಿಂಗ್ 5 ತಿಂಗಳು ಆದ್ಮೇಲೆ ಬರುದು. 5 ತಿಂಗಳು. ಕೆಲವರು ಈ ಕೊಡಗುನವರು ಇವ್ರಿಗೆ ಸಖತ್ ತುಂಬಾ ನಂಬಿಕೆ. ಅವ್ರಿಗೆ 3 ತಿಂಗಳಿಗೆ 3 ದಿನ ಕಡಿಮೆ ಹೆಂಗ್ ಬರ್ತಾರೆ.
ಅಂದ್ರೆ 2 ತಿಂಗಳ ಮೇಲೆ 27 ದಿವಸ ಆಗಿರ್ತದೆ. ಆತರ ಎಲ್ಲ ಬಂದು ಮಾಡ್ತಾರೆ. ಈಗ ನಿಮ್ಮ ಅನುಭವದಲ್ಲಿ ಈ ತರ ಮೊಟ್ಟೆ ಹೊಡೆದು ಬಂದವರಿಗೆಲ್ಲ ತುಂಬಾ ಅನುಕೂಲ ದೇವರದಿಂದ ಅನುಕೂಲ ಸಿಕ್ಕಿದೆ. ಒಳ್ಳೇದಾಗಿದೆ. ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ഇദ്ദേഹം പറയുന്നത് ഇവിടെ നേർച്ച നേർന്ന് വരുന്നത്, നേർച്ച നേർന്ന് വന്ന് ഒരുപാട് പേർക്ക് ഇതിലുള്ള ദൈവകൃപ ലഭിച്ചു. അങ്ങനെയുള്ളവർ വന്ന് നേർച്ച. പിന്നെ അതുപോലെ ചെറിയ കുഞ്ഞുമക്കളെ കൊണ്ടുവന്ന് 3 മാസം അല്ല 5 മാസം ആകുമ്പോഴേക്കും കൊണ്ടുവന്ന് മുട്ട അടിക്കുന്നു. അത് കാരണം ഒരുപാട് നാളെ അവർക്ക് മക്കളില്ലാത്തവരുടെ ആ ബുദ്ധിമുട്ട് കൊണ്ട് അവർ നേർന്നിട്ട് മക്കളെ കിട്ടുന്ന ഒരവസരത്തിൽ അങ്ങനെ ചെയ്യുന്നുണ്ട്. പിന്നെ അതുപോലെ ഇദ്ദേഹം പറയുകയാണ് ഇവിടെ ഒത്തിരി വർഷങ്ങൾക്ക് മുമ്പ് തന്നെ തുടങ്ങി എല്ലാവർക്കും ഇതിന് വേണ്ട എല്ലാ ദൈവകൃപ ലഭിച്ചു എന്നാണ്. ഓക്കെ, അപ്പൊ നമുക്കിനി നമ്മുടെ വയലറ്റിന്റെ മുണ്ടനം ഒന്ന് ചെയ്യുന്നത് നോക്കിയിട്ട് നമുക്ക് അടുത്തോട്ട് പോകാം. ಕೂದಲು ಅನ್ನೋದು ಅಹಂಕಾರದ ಪಾಪದ ಸಂಕೇತ ಅಂತ. ಅದು ವೀರಶೈವ ಧರ್ಮದಲ್ಲಿ. ಅದಕ್ಕೆ ವೀರಶೈವ ಇವರೆಲ್ಲ ಬೋಳಿಸ್ಕೊಂಡಿರ್ತಾರೆ, ಎಲ್ಲ ಗುಂಡೆ ಮಾಡ್ಕೊಂಡಿರ್ತಾರೆ ಅವರ ಗುರುಗಳು. ಕೂದಲು ಯಾವಾಗ ಬಿಟ್ಕೊಂಡಿರ್ತಾನೆ ಅವನು ಜ್ಞಾನಿ ಅಂತ. ಕೂದಲು ಇದ್ದೇ ಇರೋನು ಆ ದೇವ್ರ ಮುಂದೆ ಸಂಪೂರ್ಣವಾಗಿ ಶರಣಾಗಿದ್ದಾನೆ ಅಂತ. ಇದು ತೆಗೆಸಿದ್ರೆ ಸಂಪೂರ್ಣವಾಗಿ ಶರಣಾದಂಗೆ ದೇವ್ರಿಗೆ, ಶರಣರಾದಂಗೆ. ಅಲ್ಲಿ ಊಟದ ಮನೆಯಲ್ಲಿ ಜಾಗ 150ರಿಂದ 300 ಜನ ಬೇಕು ಕೆಲಸ ಮಾಡಕ್ಕೆ. ಅಷ್ಟು ಜನ ಬರ್ತಾರಲ್ಲ ಕೆಲಸ ಮಾಡಕ್ಕೆ. ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ? ಅದು ಹಬ್ಬದ ದಿನ ಮಾತ್ರ, ಅದಕ್ಕೆ ಮೊದಲ 13ನೇ ತಾರೀಕು ತೇರಿರೋದಿಲ್ಲಿ. 11ನೇ ತಾರೀಕಿಂದ 4ನೇ ತಾರೀಕಿಂದ ಜಾತ್ರೆ ಶುರು ಆಯ್ತದೆ. ಜನ ಜಾಸ್ತಿ ಬರೋದು 11ರಿಂದ 14ವರೆಗೆ. ಹೌದಲ್ಲ. ಇನ್ನು ಮಾಮೂಲಿ ಪ್ರತಿ ಮಂಗಳವಾರ ಭಾನುವಾರ ಜನ ಮಾಮೂಲಿ ಬರ್ತಿರ್ತಾರೆ. ವರ್ಷ ಪೂರ್ತಿ ದಿನ ಬರ್ತಿರ್ತಾರೆ. ವರ್ಷ ಪೂರ್ತಿ ದಿನ ಬರ್ತಾ ಇರ್ತಾನೆ ಇರ್ತಾರೆ. ಜನ ಜಾಸ್ತಿ ಬರೋದು ಭಾನುವಾರ ಮಂಗಳವಾರ. ಈ ತರ ಮಂಡಳ ಮಾಡಕ್ಕೆ ಅವತ್ತು 13ರಲ್ಲಿ ಜಾಸ್ತಿ ಇರ್ತಾರೆ ಜನ. ಈ ತರ ಜನ ಇರ್ತಾರೆ. 2,000-3,000 ಜನ ಎಲ್ಲ ದೇಶದಿಂದ ಬರ್ತಾರೆ. സന്തോഷ വാർത്തയാണ്. കാരണം മൈസൂരിൽ നിന്ന് എപ്പോഴും ഡോർലയിലേക്ക് വരാനായിട്ട് ഒരു ബസ് വിട്ടിരിക്കുകയാണ് കർണാടക സ്റ്റേറ്റ്. ഇത് മൈസൂർ വന്നിട്ട് മൈസൂറിൽ തിരിച്ചിങ്ങോട്ട് വരും. 1 മിനിറ്റ്. 2 വർഷം കൊണ്ട് ഈ ബസ് ഇവിടെ വരണം വേണമെന്ന് അച്ഛൻ നിരന്തരം അപേക്ഷിച്ചുകൊണ്ടിരിക്കുകയായിരുന്നു, പ്രാർത്ഥിക്കുകയായിരുന്നു. അതുമാത്രമല്ല അച്ഛന്റെ പ്രാർത്ഥന ദൈവം കേൾക്കുകയും അതുപോലെ ഒത്തിരി ഇതിനു വേണ്ടി പരിശ്രമിക്കുകയും ചെയ്തു. ഇപ്പോ ഈ നമ്മുടെ ദേവാലയത്തിലേക്ക് തന്നെ നേരിട്ട് മൈസൂർ നിന്നുള്ള ബസ്സാണ്. ഇതിപ്പോ അച്ഛൻ വെഞ്ചരിക്കാൻ പോകുന്ന ഒരു സമയമാണ്. ഈ ബസിന്റെ നമ്പർ 279 നമ്പറാണ്. ബസ് മൈസൂര് പോകുന്ന ബസ്സാണ് കേട്ടോ. ഇപ്പൊ അച്ഛന്റെ ഒരു വെഞ്ചരിപ്പുണ്ട്. അച്ഛനത് വെഞ്ചരിച്ച് ഇതാക്കിക്കൊണ്ട് ഇടവകയിലെ വികാരി അച്ഛനാണ്. അച്ഛന്
ഈ ബസ്സുള്ളത് കൊണ്ട് ഒരുപാട് പേർക്ക് ഇവിടെ വന്നെത്താനായിട്ട് ഇത് 3 സമയങ്ങളായിട്ട് വരുന്നുണ്ടെന്നാണ്. അത് നമുക്ക് ചോദിക്കാം എങ്ങനെയൊക്കെയാണെന്നുള്ളത്. ವಿಶೇಷವಾಗಿ ಯಾತ್ರಿಕರ ಮತ್ತು ಅನುಕೂಲಕ್ಕಾಗಿ ನಮ್ಮ ಸರ್ಕಾರದ ವತಿಯಿಂದ ಸರ್ವರಿಗೂ ಕೂಡ ಎಲ್ಲ ರೀತಿಯಾದಂತಹ ಒಂದು ಉಪಯೋಗಕ್ಕೆ ನಾಂದಿಯಾದಂತಹ ಎಲ್ಲ ಮುಖಂಡರುಗಳಿಗೂ ಹಾಗೂ ವಿಶೇಷವಾಗಿ ಈ ಒಂದು ಕಚೇರಿಯಲ್ಲಿ ದುಡಿಯುವಂತಹ ಸರ್ವರಿಗೂ ಕೂಡ ನಾವು ಧನ್ಯತೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ದಯಾಮಯ ದೇವರೇ, ಇವರಿಗೆಲ್ಲರಿಗೂ ಕೂಡ ನಿಮ್ಮ ಅಭಯ ಹಸ್ತ ಇರಲಿ. ಹಾಗೂ ಈ ಒಂದು ಬಸ್ಸಿನಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡುವಂತಹ ಎಲ್ಲ ಭಕ್ತಾದಿಗಳನ್ನು ಆಶೀರ್ವದಿಸಿರಿ ಹಾಗೂ ಚಾಲಕನನ್ನು ಆಶೀರ್ವದಿಸಿರಿ. ಈ ಒಂದು ವಾಹನವು ಈ ನಮ್ಮ ಪುಣ್ಯಕ್ಷೇತ್ರಕ್ಕೆ ಬಂದು ಹೋಗುವಾಗ ಯಾವುದೇ ರೀತಿಯಾದಂತಹ ಅಪಘಾತಗಳು, ಸಾವು ನೋವುಗಳು ಇದರಿಂದ ಉಂಟಾಗದಂತೆ ಕಾದು ರಕ್ಷಿಸುವುದಕ್ಕೋಸ್ಕರ ನಿಮ್ಮ ಕಾವಲು ದೂತರಾದಂತಹ ಸಂತ ಕ್ರಿಸ್ಟೋಫರ್ ಹಾಗೂ ಸಂತ ಮೈಕಲ್ ಇವರನ್ನು ಕಳುಹಿಸಿರಿ. ಅದೇ ರೀತಿಯಾಗಿ ಚಾಲಕರು ಈ ಒಂದು ಬಸ್ಸನ್ನು ಉಪಯೋಗ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನಿನ ನಿಯಮಗಳನ್ನು ಉಲ್ಲಂಘಿಸದೆ ಎಲ್ಲ ನಿಯಮಗಳನ್ನು ಜಾಗರೂಕರಾಗಿ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದನ್ನು ಉಪಯೋಗಿಸಿ ಒಂದು ವಾಹನವನ್ನು ಚಲಿಸುವಂತಹ ಒಂದು ಮನಸ್ಸನ್ನು ದಯಪಾಲಿಸಿರಿ. ಸಂತ ಅಂತೋಣಿಯವರೇ, ಇಂದು ವಿಶೇಷವಾಗಿ ನಮಗೆಲ್ಲರಿಗೂ ಸಂತೋಷದ ದಿನ ಆಗಿದೆ. ನಿಮ್ಮ ಒಂದು ಪುಣ್ಯಕ್ಷೇತ್ರಕ್ಕೆ ಭಕ್ತಾದಿಗಳು ತಂಡೋಪತಂಡವಾಗಿ ಬರುವಂತಹ ಒಂದು ಸಂಖ್ಯೆಯು ಇನ್ನೂ ಅಧಿಕವಾಗಲಿ ಹಾಗೂ ನೀವು ಅದರ ಜೊತೆಗೆ ನಮಗೆ ನೆರವಾದಂತಹ ಸಕಲ ಉಪಕಾರಗಳನ್ನು ಕಳಿಸಿ ನಿಮಗೆ ಧನ್ಯತೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಒಂದು ವಾಹನದ ಒಂದು ಚಾಲನೆಗೆ ಹಾಗೂ ಇದರ ಒಂದು ಉಪಯೋಗಕ್ಕೆ ಈ ಒಂದು ಬಸ್ಸನ್ನು ಇಲ್ಲಿಗೆ ತರಲು ಶ್ರಮಿಸಿದಂತಹ ಎಲ್ಲ ವ್ಯಕ್ತಿಗಳನ್ನು ನಾವು ಸ್ಮರಿಸುತ್ತಾ ಇದ್ದೇವೆ. ವಿಶೇಷವಾಗಿ ನಗರ ಸಾರಿಗೆಯ ಮುಖಂಡರುಗಳಿಗೂ ಹಾಗೂ ಚಾಲಕರುಗಳಿಗೂ ಹಾಗೂ ಅಕ್ಕಪಕ್ಕದ ಊರಿನಿಂದ ಸಹಾಯ ಮಾಡಿದಂತಹ ಸರ್ವರಿಗೂ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಭಕ್ತಾದಿಗಳಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದರ ಪ್ರಯೋಜನವನ್ನು ಪಡೆದು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಇನ್ನೂ ಅಧಿಕವಾಗಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಲಿ ಹಾಗೂ ನಿಮ್ಮ ಒಂದು ದೈವಿ ಪ್ರಸನ್ನತೆ ಎಲ್ಲರ ಮೇಲೂ ಕೂಡ ಪಸರಿಸಲಿ. ಈ ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ನಾವು ನಿಮ್ಮ ಒಂದು ಕೃಪಾ ಆಶೀರ್ವಾದಕ್ಕಾಗಿ ನಾವು ಬೇಡಿಕೊಳ್ಳುವಾಗ ಇಲ್ಲಿ ನೆರೆದಿರುವಂಥ ಸರ್ವರಿಗೂ ನಿಮ್ಮ ಆಶೀರ್ವಾದ ದಯಪಾಲಿಸಿರಿ ಹಾಗೂ ವಿಶೇಷವಾಗಿ ಚಾಲಕರಿಗೂ ಹಾಗೂ ಈ ಒಂದು ಬಸ್ಸಿನಲ್ಲಿ ಕುಳಿತು ಪ್ರಯಾಣಿಸುವಂಥ ಸರ್ವರಿಗೂ ಆಶೀರ್ವಾದವನ್ನು ದಯಪಾಲಿಸಿರಿ. ನಾವು ಪ್ರಭು ಕ್ರಿಸ್ತರ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ಪ್ರಭು ನಿಮ್ಮೊಡನೆ ಇರಲಿ. ದೇವರಾದ ಪಿತಾ ಮತ್ತು ಸುತ್ತ ಮತ್ತು ಪವಿತ್ರಾತ್ಮರು ವಿಶೇಷವಾಗಿ ಈ ಒಂದು ವಾಹನವನ್ನು ಹಾಗೂ ಕಾಪಾಡಲಿ. ಈ ಒಂದು ಬಸ್ಸಿನ ಅನುಕೂಲ ನಮ್ಮ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗ್ಬೇಕು ಅಂತ ನಾವು ಸತತವಾಗಿ ಶ್ರಮಿಸ್ತಾ ಇದ್ದೋ. ಸೊ ಅದು ಇವತ್ತು ನೆರವೇರಿದೆ. ಕೆಲವು ದಿನಗಳಲ್ಲಿ ಬರ್ತಾ ಇದ್ದೋ, ಆದ್ರೆ ಹೊಸ ಬಸ್ಸು ಬೆಂಗಳೂರಿಂದ ಬಂದ ತಕ್ಷಣ ನಮ್ಗೆ ಇಲ್ಲಿ ಬೇಕು ಅಂತ ಹೇಳಿದಾಗ ಇವತ್ತು ತಾನೇ ಒಂದು ಬಸ್ಸು ಮೈಸೂರು ಬಂತು. ತಕ್ಷಣ ಮೊದಲನೆಯ ಒಂದು ಟ್ರಿಪ್ ಕಳಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಮಂಗಳವಾರ ದಿನವೇ ನಮ್ಮ ಒಂದು ಪುಣ್ಯಕ್ಷೇತ್ರಕ್ಕೆ ಒಂದು ನೂತನ ಒಂದು ಬಸ್ ಬಂದಿದೆ ನಿಮ್ಮೆಲ್ಲರ ಅನುಕೂಲಕ್ಕಾಗಿ. ಸೊ ಅಕ್ಕಪಕ್ಕದ ಎಲ್ಲರಿಗೂ ಕೂಡ ನೀವು ತಿಳಿಸಿ. ಮೈಸೂರಿನಿಂದ ಸಬರ್ ಬಸ್ ಸ್ಟ್ಯಾಂಡ್ ಇಂದ ಇದು ಪ್ರಾರಂಭ ಆಗುತ್ತೆ. ಸೊ 9 ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಪ್ರಾರಂಭ ಆಗಿ ಸಬರ್ ಬಸ್ ಸ್ಟ್ಯಾಂಡ್ ಹೋಗುತ್ತೆ. ಅಲ್ಲಿಂದ ಒಂಟಿಕೊಪ್ಪಲು ಆ ಒಂದು ಮಾರ್ಗವಾಗಿ ಬಂದು ಇಲ್ವಾಲ ಬಂದು ಸೊ ಆ ಒಂದು ಮಾರ್ಗವಾಗಿ ಬರ್ತದೆ. ಸೊ ಇದು ಹೊರಡುವಂತಹ ಒಂದು ಸಮಯ ಬೆಳಗ್ಗೆ 9:00 ಬೆಳಗ್ಗೆ 9:00 ಸ್ಟಾರ್ಟ್ ಆಗುತ್ತೆ. ಸೊ ಬಂದು ಇಲ್ಲಿ
ಭಕ್ತಾದಿಗಳು ಬಲಿಪೂಜೆಗೆ 11 ಗಂಟೆ ಬಲಿಪೂಜೆಗೆ ಎಲ್ಲರೂ ಬರಬೇಕು ಅಂತ ಒಂದು ಮನವಿ ಕೇಳ್ಕೊಂಡಾಗ ಅದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. 11 ಗಂಟೆ ಬಲಿಪೂಜೆಗೆ ಬರುವಂತಹ ಎಲ್ಲರಿಗೂ ಉಪಯೋಗ ಆಗುತ್ತೆ. ತದನಂತರ ಈ ಬಸ್ ಇಲ್ಲೇ ಇರ್ತದೆ. ನೀವೆಲ್ಲ ಊಟ ಮಾಡಿ ಮಂಗಳವಾರ ನಿಮ್ಮ ಅರಿಕೆ ಕೋರಿಕೆಗಳು ಪ್ರಾರ್ಥನೆ ಎಲ್ಲ ಮಾಡಿ ಮುಗಿಸಿ ಹೋಗೋ ತನಕ ಸುಮಾರು 2-2.25 ಗಂಟೆ ಆಗುತ್ತೆ. ಸೊ 2.25 ಗಂಟೆಗೆ ಪುನಃ ಬಸ್ಸು ಮತ್ತೆ ವಾಪಸ್ಸು ಈ ನಮ್ಮ ಮೂಲೆಪೆಟ್ಲು ಮತ್ತೆ ಹೊಸಳ್ಳಿ ಈ ಒಂದು ಮಾರ್ಗವಾಗಿ ಅಲ್ಲೂ ಕೂಡ ಭಕ್ತಾದಿಗಳಿಗೆ ಅನುಕೂಲ ಆಗಿ ಮತ್ತೆ ಸಾರ್ವಜನಿಕರಿಗೆ ಅನುಕೂಲ ಆಗಿ ಅಂತ ನಾವು ಮನವಿಯನ್ನು ಮಾಡಿಕೊಂಡಾಗ ಅದಕ್ಕೆ ಇದಾಗುತ್ತೆ. ಇದರ ಒಂದು ಸದುಪಯೋಗವನ್ನ ಎಲ್ಲರೂ ಪಡ್ಕೊಳ್ಳಿ. ಮುಂಬರುವಂತಹ ದಿನಗಳಲ್ಲಿ ಇನ್ನೂ ಅಧಿಕ ಆದ ತಕ್ಷಣ ಇನ್ನೂ ಬಸ್ಗಳನ್ನ ಹೆಚ್ಚಾಗಿ ಕಳಿಸ್ತಾರೆ ನಾನು. ആയിട്ടാ വളരെ സഹകാരം ഇതേ രീതിയിൽ ബസ് പുതിയതായിട്ടപ്പോഴേക്കും വന്നു. ഇനി ഡോർണലിലേക്ക് ഈ ബസ് എല്ലാ സമയത്തും ഉണ്ടാകും. അപ്പൊ അതിന്റെ ഒരു സന്തോഷത്തിലാണ് ഇവിടെയുള്ള നാട്ടുകാരും വൈദികരും എല്ലാം. അതുകൊണ്ട് എല്ലാവർക്കും ഈ ഒരു നല്ല സമയത്തിന് ദൈവത്തിന് നന്ദി പറഞ്ഞുകൊണ്ട് നിർത്തുന്നു. ഞാനും അച്ഛന്റെ കൂടെ ബന്നി പുതിയതായിട്ട് വന്ന ബസ്സായതുകൊണ്ട് ഇതിനകത്ത് കയറി ഇപ്പം അച്ഛന്റെ വെഞ്ചിരിപ്പെല്ലാം കഴിഞ്ഞു. വെഞ്ചിരിപ്പ് കഴിഞ്ഞപ്പോൾ പോകാൻ നിൽക്കുകയാണ്. വളരെ ഒരു സന്തോഷകരമായ ഒരു വാർത്തയും കൂടിയാണ്. എന്താ വെച്ചാൽ ഇനി നിരന്തരം ബസ് ഉണ്ടാകും എന്നാണ് പറഞ്ഞേക്കണേ. പെരുന്നാൾ വരേക്കല്ല, പെരുന്നാൾ കഴിഞ്ഞിട്ടുണ്ടാകും. ആന്റി ഈ ബസ് അല്ല ഈ ബസ് പെരുന്നാൾ വരേക്കേ ഉള്ളൂ അതോ ഈ തുടർന്ന് അങ്ങനെ എപ്പോഴും ഉണ്ടാവും? ആക്കിയിട്ടുണ്ട്. സമയങ്ങളൊക്കെ എത്ര പറഞ്ഞു? ഇപ്പൊ സമയം 9:30 മണി, പിന്നെ 2:30 മണി. 9:30 കഴിഞ്ഞ് 12:30 വരുന്നത് അല്ലേ? വീണ്ടും ഇന്നും വേറെ ഓ. അപ്പൊ എത്ര ബസ്സുണ്ട്? 1 2 രണ്ടെണ്ണം. മാമൂലി നൈറ്റ് വരും. 10 മണിക്ക് ഇവിടെ വരും. ആൾട്ടാവും. കാലത്ത് 6 മണിക്ക് പോകും. തിരിച്ച് 9 മണിക്ക് 9:15 തിരിച്ച് മൈസൂർ. അപ്പൊ എല്ലാവർക്കും ഈ ബസ് കിട്ടുന്നതിൽ തന്നെ ഒരു സന്തോഷമുണ്ട്. കാരണം ഇനി മൈസൂർ വന്നിട്ടുണ്ടെങ്കിൽ അങ്ങോട്ട് പോകാനുള്ള വിഷമം വേണ്ട. ಈ ಬಸ್ തന്നെ ಕಯറി നമുക്ക് അവിടെ വരെ പോകാൻ സാധിക്കും. ನೀವೇನು ಹೇಳ್ತೀರಾ ಬಸ್ ಬಂದಿದ್ದಕ್ಕೆ? ತುಂಬಾ ಸಂತೋಷ. ಇಲ್ಲಿಗೆ ಬರೋ ಜನಕ್ಕೆಲ್ಲ ಬಸ್ ಇರ್ಲಿಲ್ಲ. ಹೌದಲ್ಲ, ನಾವು ಡೋರ್ನಳ್ಳಿಗೆ ಬಸ್ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಇಂಡಿಯಾದಲ್ಲಿ ಡೋರ್ನಳ್ಳಿಗೆ ಒಂದು ಬಸ್ ಇಲ್ಲ. ಈಗ ದೇವರ ಸಹಾಯದಿಂದ ಅದೊಂದು ಆಯ್ತು. ಒಳ್ಳೇದಾಗ್ಲಿ. ಸರಿ ಅಂದ್ರೆ കുർബാനയ്ക്ക് ശേഷം എല്ലാ ആഴ്ചയും ഇങ്ങനെ ഒരു ഭക്ഷണം കൊടുക്കുന്ന ഒരു പതിവുണ്ട്. അപ്പൊ ഭക്ഷണം വാങ്ങിക്കൊണ്ട് നമ്മൾ ഓരോരുത്തരും അതിന്റെ സ്ഥാനത്ത് പോയിരുന്ന് ഭക്ഷണം കഴിക്കുന്നതാണ് രീതി. കുർബാന പെട്ടെന്ന് കഴിഞ്ഞതുകൊണ്ട് 12 മണിക്ക് കുർബാന കഴിഞ്ഞ് എല്ലാവർക്കും ഇവിടെ സൗജന്യ ഭക്ഷണമാണ്. பார்க்க ரொம்ப சந்தோஷமா இருக்கு.
ഇദ്ദേഹം ഡോർമലിലെ സ്ഥിരം കച്ചവടക്കാരാണ്. പേര് ദിനേശ് എന്നാണ്. ദിനേശിന്റെ കട വന്നു കഴിഞ്ഞാൽ വളരെ ഒരു സമയത്തോടെ സ്നേഹത്തോടെ അദ്ദേഹം സംസാരിക്കുക മാത്രമല്ല നമുക്ക് വേണ്ട എല്ലാ കാര്യങ്ങളും പറഞ്ഞു തരികയും ചെയ്യുകയും ചെയ്യും. അതുകൊണ്ട് നിങ്ങൾക്ക് ഇവിടെ പള്ളിയിലെ കുർബാന കഴിഞ്ഞ് ഫ്രീ ആയിട്ട് നടക്കുമ്പോൾ കൊച്ചുങ്ങൾക്ക് കളിക്കാനുള്ള എല്ലാ ടോയ്സുകളും മറ്റുള്ള എല്ലാ സാധനങ്ങളും ഇവിടെ ഉണ്ട്. പിന്നെ നമുക്ക് കഴിക്കാനുള്ള സാധനങ്ങളാണെങ്കിൽ ഇതൊക്കെ ഉണ്ട്. അപ്പോൾ ಓರೋ ಸಾಧನವುಂಟು. ದಿನೇಶ್ ಅವರೇ, ಇದು ಎಲ್ಲ ಫ್ರೆಶ್ ಅಥವಾ ತುಂಬಾ? ಸರ್, ನಾವು ಇಲ್ಲಿ 10 ವರ್ಷದಿಂದ ಅಂಗಡಿ ಮಾಡ್ತಾ ಇದೀವಿ. ಬಂದವರೆಲ್ಲ ಚೆನ್ನಾಗಿದೆ ಅಂತ ತಗೋತಾ ಇದ್ದೀವಿ. ಫ್ರೆಶ್ ನಾವು ಹಳೇದು ಯಾವ್ದು ಮಾರಲ್ಲ. ಇದು ಹಾಗೆ ಎಲ್ಲಿಂದ ನೀವು ತರಿಸ್ತೀರಾ? ಕೇಳಿ. 70 rupees. ನಾವು ಹಲ್ವಾ ಎಲ್ಲ ಕೇರಳದಿಂದ ತರಿಸ್ತೀವಿ. ಖಾರ ಎಲ್ಲ ನಾವೇ ಮಾಡ್ತೀವಿ. ಫ್ರೆಶ್ ಪುರಿ ಕೊಡ್ತೀವಿ. ಚೆನ್ನಾಗಿ ಎಲ್ಲ ಫ್ರೆಶ್ ಇದೆ. ಎಲ್ಲ ನೀವೇ ಮಾಡೋದು? ಮನೆಯಲ್ಲೇ ಮಾಡೋದು? ಖಾರ ನಾವೇ ಮನೆಯಲ್ಲೇ ಮಾಡೋದು. ಫ್ರೆಶ್ ಇದೆ ಎಲ್ಲ. ಬಂದವರು ಚೆನ್ನಾಗಿದೆ ಅಂತ ಮತ್ತೊಮ್ಮೆ ಬಂದು ತಗೋತಾ ಇದ್ದಾರೆ. ಎಲ್ಲ ಬೆಂಗಳೂರು, ಈ ಕಡೆ ಶಿವಮೊಗ್ಗ, ಹುಬ್ಳಿ, ಧಾರವಾಡದರೆಲ್ಲ ಬಂದು ಮಾಮೂಲಿ ಕಸ್ಟಮರ್ ನಮ್ಗೆ ಬರ್ತಾ ಇರ್ತಾರೆ. ಈಗ ಹಬ್ಬಕ್ಕೆ ನಾವು ಅಲ್ಲಿ ಹೋಗ್ತೀವಿ. ಅದು ಮಾಮೂಲಿ ಕಸ್ಟಮರ್ ತುಂಬಾ ಜೋರು. ಓಕೆ ದಿನೇಶ್, ತುಂಬಾ ಸಂತೋಷ. ಇದು ಪರ್ಮನೆಂಟ್ ಅಂಗಡಿಗಳು, ಅದಕ್ಕೋಸ್ಕರ ನಿಮ್ಗೆ. ಆಯ್ತಾಯ್ತು, ನಾವು ನೆಕ್ಸ್ಟ್ ಅವ್ರಿಗೆ ಕೂಡ ಮೀಟ್ ಮಾಡಿ ಬರ್ತೀವಿ. ആയിട്ടോ. നമസ്കാരം. ഇത് ദിനേശിന്റെ ഒരു സ്വന്തക്കാരന്റെ കടയാണ്. ഇവരൊക്കെ സ്വന്തക്കാർ തന്നെയാണ്. ഒത്തിരി വർഷങ്ങളായിട്ട് ഇവിടെ അങ്ങനെ കച്ചവടം ചെയ്തുകൊണ്ടിരിക്കുകയാണ്. ತಮ್ಮ ಹೆಸರು ಹೇಳಿ? ತಮ್ಮಣ್ಣ. ದಿನೇಶ್ ಅವ್ರದ್ದು? ಅಲ್ಲ, ದಿನೇಶ್ ಅವ್ರದ್ದು ಯಾರು ನೀವು ಸ್ವಂತ ನೆಂಟ್ರ? ತಮ್ಮ. ಮತ್ತೆ ವ್ಯಾಪಾರ ಎಲ್ಲ ಹೇಗೆ ಹೋಗ್ತಾ ಉಂಟು? ಚೆನ್ನಾಗಿದೆ. ಹೊರಗಡೆ ಜನ ಓಕೆ. ಖರ್ಜೂರ, ಹಲ್ವಾ, ಖಾರ, ಪೂರಿ.